ಬಜೆಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಾದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಯಾವ ಸೆಕ್ಟರು ಅಂತ ಯಾರು ಇದಕ್ಕೆ ನಾನು ಕೃಷ್ಣರಾಜ್ ಅವರನ್ನೇ ಕೇಳೋಣ. ಈಗ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನಾಲಿಸಿಸ್ ಮಾಡೋದಾದರೆ ಈಗ ಉದ್ಯೋಗ ಯಾರಿಗಿಲ್ಲ ಅಂತಂದರೆ ಯುವಕರಿಗಿಲ್ಲ ಜಾಸ್ತಿ. ಯುವಕರಿಗೆ ಯಾಕಿಲ್ಲ ಅಂತಂದರೆ ಅವರು ವಿದ್ಯಾವಂತರಿದ್ದಾರೆ, ಜಾಸ್ತಿ ವಿದ್ಯಾವಂತರಿದ್ದಾರೆ, ಅದರಲ್ಲೂ ಪೋಸ್ಟ್ ಗ್ರ್ಯಾಜುಯೇಷನ್ ಇರುವಂಥವ್ರು ಇದ್ದಾರೆ, ಡಿಗ್ರಿ ಮಾಡದಿರೋರು ಇದ್ದಾರೆ. ಆದರೆ ಉದ್ಯೋಗ ಅವಕಾಶಗಳು ಎಲ್ಲಿ ಸಿಗಬೇಕು ಅಂತಂದರೆ ಭಾರತದಲ್ಲಿ ಎಲ್ಲ ವಲಯಗಳಲ್ಲೂ ಸಿಗಬೇಕು. ಆದರೆ ಉದ್ಯೋಗ ಕಾನ್ಸಂಟ್ರೇಟ್ ಆಗಿರೋದು ಟೆರ್ಷರಿ ಸೆಕ್ಟರ್ ಮಾತ್ರ, ಸೇವಾ ವಲಯ ಮಾತ್ರ. ಸೇವಾ ವಲಯಕ್ಕೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟು ಅಥವಾ ಸ್ಕಿಲ್ ಡೆವಲಪ್ಮೆಂಟೇ ಬೇರೆ ಇದೆ. ಆದರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗದೇ ಇರೋದ್ರಿಂದ ಮತ್ತು ಇಲ್ಲಿ ಸರ್ಪ್ಲಸ್ ಲೇಬರ್ ಏನಿದೆ, ಅಗ್ರಿಕಲ್ಚರ್ ಸರ್ಪ್ಲಸ್ ಲೇಬರು ಮತ್ತು ಈ ಒಂದು ಎಜುಕೇಟೆಡ್ ಲೇಬರರ್ಸು ಇಬ್ಬರನ್ನೂ ಅಬ್ಸರ್ವ್ ಮಾಡ್ತಾ ಇಲ್ಲ ನಮ್ಮ ಎಕಾನಮಿ. ಸೊ ಇದರಿಂದಾಗಿ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಿದೆ. ಅದರಿಂದ ನಾವು ಇವ್ರು ಹೇಳ್ದಂಗೆ ಕಾಸ್ಟ್ ಅವ್ರು ಹೇಳ್ದಂಗೆ MSME ಸೆಕ್ಟರ್ ಕೆನ್ ಅಬ್ಸರ್ವ್, ಬಟ್ ಅಲ್ಲಿ ಸಮಸ್ಯೆಗಳೇನಂತಂದರೆ ಅವ್ರಿಗೆ ರಿಕ್ವೈರ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ. ಅದರಿಂದ ಅವರು ಅಬ್ಸರ್ವ್ ಮಾಡೋಕ್ಕಾಗ್ತಾ ಇಲ್ಲ ಆ ಲೇಬರರ್ಸ್ನ. ಈ ಸಮಸ್ಯೆಗಳಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಇರೋದೇ ದೊಡ್ಡ ಸಮಸ್ಯೆ. ಶಿವಶಂಕರ್ ಸರ್, ಉದ್ಯೋಗ ಸೃಷ್ಟಿ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ವಿ. ಕಾನ್ಸಂಟ್ರೇಷನ್ ಉದ್ಯೋಗ ಸೃಷ್ಟಿ ಅಂತಾದರೆ ಕೇಂದ್ರ ಸರ್ಕಾರ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? MSMEನ, ಕೃಷಿನ, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈ ಕಾಲದ ತುರ್ತು ಅಂತ ಅನ್ಸುತ್ತೆ ನಿಮಗೆ? ರಕ್ಷಿತ್ ಅವರೇ, ಈ ಬಜೆಟ್ ಅಂತ ವಿಚಾರ ಬಂದಾಗ ಹಲವಾರು ಫ್ಯಾಕ್ಟರ್ಸ್ ಇದೆ. ಅದ್ರಲ್ಲಿ ನೀವು ಕೇಳಿದಂತ ಉದ್ಯೋಗ ಮತ್ತು ಇನ್ನೊಂದು ಅಂದ್ರೆ ಈ ಎರಡು ಮುಖ್ಯವಾದಂತ ವಿಚಾರಗಳನ್ನ ಮಾತಾಡಿ ಅದನ್ನ ಫೋಕಸ್ ಮಾಡಿ ಬಿಡ್ತೀನಿ ನಾನು. ಮೊದಲನೇದಾಗಿ ಇದು ಸಾಲ. ಈಗ ಈ ಸಾಲದ ಬಗ್ಗೆ ನಾವು ಮಾತಾಡುವಾಗ ಇವರೆಲ್ಲ ಹೇಳಿದ್ರು ಸಾಲಕ್ಕೆ ಒಂದು ಜಸ್ಟಿಫಿಕೇಶನ್ ಇರುತ್ತೆ. ಸಾಲಕ್ಕೆ ಯಾವಾಗ ಜಸ್ಟಿಫಿಕೇಶನ್ ಇರುತ್ತೆ ಅಂದ್ರೆ, ನೀವು ಹೇಳಿದ ಹಾಗೆ ಆ ಸಾಲದಿಂದ ಬಂದಂತ ಹಣವನ್ನ ಉದ್ಯೋಗ ಸೃಷ್ಟಿಗೆ ಅದನ್ನ ಇನ್ವೆಸ್ಟ್ ಮಾಡಿದಾಗ ಮತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದಾಗ, ಅದು ಬಿಟ್ಟು ನೀವು ರೆವಿನ್ಯೂ ಇದು ಎಕ್ಸ್ಪೆಂಡಿಚರ್ಗೆನೆ ಬಂದ ಸಾಲವನ್ನೆಲ್ಲ ನಾನು ಬಳಸ್ತಾ ಇದ್ದೀನಿ ಅನ್ನೋದಾದ್ರೆ ಸಾಲ ಮಾಡಿ ತುಪ್ಪ ತಿಂದ ಹಾಗಾಗುತ್ತೆ ಒಂದು. ಇಲ್ಲಿ ಎರಡನೇದೇನಂತಂದ್ರೆ ಜನಗಳಿಗೆ ಅಂದ್ರೆ ದಿ ಗವರ್ನಮೆಂಟ್ ಪಾಲಿಸಿ ಶುಡ್ ಬಿ ಏಮಿಂಗ್ ಅಟ್ ಎನ್ಶೂರಿಂಗ್ ಮನಿ ಇನ್ ದಿ ಪಾಕೆಟ್ಸ್ ಆಫ್ ಪೀಪಲ್. ಅಂದ್ರೆ ಜನಗಳ ಕೈಯಲ್ಲಿ ಹಣ ಇರಬೇಕು. ಜನಗಳ ಕೈಯಲ್ಲಿ ಹಣ ಇದ್ರೇನೆ ನಿಮ್ಗೆ ದೇಶದ ಆರ್ಥಿಕತೆ ವೃದ್ಧಿ ಆಗೋದಕ್ಕೆ ಸಾಧ್ಯ. ಅದನ್ನ ಹೇಗ್ ಮಾಡಬಹುದು? ಒಂದು ಇವಾಗ ಏನಂತಂದ್ರೆ, ಇವಾಗ ಒಂದು ಟು ಸಮ್ ಎಕ್ಸ್ಟೆಂಟ್ ಅಂದ್ರೆ ಬಾಟಮ್ ಆಫ್ ದಿ ಪಿರಮಿಡ್ ಲೆವೆಲ್ ನಲ್ಲಿ ನೀವು ಮಾಡ್ಬೇಕಾಗಿರೋದೇನಂದ್ರೆ DBT ಮೂಲಕ 5,000 ಕೊಡೋದು, 10,000 ಕೊಡೋದು, ಅದು ಒಂದಾಯ್ತು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಜನಗಳ ದುಡ್ಡು ಜನಗಳ ಹತ್ರನೇ ಇರಕ್ ಬಿಡಿ. ಈಗ ನೀವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಅವ್ರ ಹಣನ ಅವ್ರಿಗೆ ಸ್ವಲ್ಪ ವಾಪಸ್ ಕೊಡೋದು ಒಂದು ವಿಧಾನ. ಅದಕ್ಕಿಂತ ಹೆಚ್ಚು ಅಂತಂದ್ರೆ ಅವ್ರ ಹಣ ಅವ್ರ ಹತ್ರನೇ ಇರಕ್ ಬಿಡೋದು. ಅಂದ್ರೆ ಹೇಗೆ ಅಂತಂದ್ರೆ, ನೀವು ಟ್ಯಾಕ್ಸ್ ರೇಟ್ಸ್ ಅನ್ನ ಕಮ್ಮಿ ಮಾಡಿ. ಈಗ ಬರ್ತಾ ಇವಾಗ ನೋಡಿ, GST ಬಂದಾಗ ಬರೀ 60,000 ಕೋಟಿ ಇದ್ದಿದ್ದು ಏನು ತಿಂಗಳಿಗೆ ಒಂದು ಕಲೆಕ್ಷನ್, ಇವತ್ತೆಷ್ಟಾಗಿದೆ? 1,72,000 ಕೋಟಿ ಹೋಗಿದೆ. ಅಂದ್ರೆ ನಿಮ್ಗೆ ಡಬಲ್ ಅಥವಾ 3 ಪಟ್ಟು ಹೆಚ್ಚಾಗ್ತಾ ಇದ್ದಾಗ ಅಂದ್ರೆ ಜನಗಳಿಂದ ಹಣ ಬರ್ತಾ ಇದೆ, ಅವರಿಗೆ ವಾಪಸ್ ಗವರ್ನಮೆಂಟ್ ಇಂದ ಏನ್ ಹೋಗ್ತಾ ಇದೆ ಅನ್ನುವಾಗ, ನೀವು ಜನಗಳ ಹಣವನ್ನ ಜನಗಳ ಹತ್ರನೇ ಇರೋ ಹಾಗೆ ಮಾಡ್ಬೇಕಂದ್ರೆ ನೀವು ಟ್ಯಾಕ್ಸ್ ರೇಟ್ಸ್ ಅನ್ನ ಕಮ್ಮಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಟ್ಯಾಕ್ಸ್ ಬಯನ್ಸಿ ಹೆಚ್ಚಾಗುತ್ತೆ, ಆಮೇಲೆ ಟ್ಯಾಕ್ಸ್ ಇದನ್ನು ನೆಟ್ವರ್ಕ್ ಹೆಚ್ಚಾಗುತ್ತೆ, ಆಮೇಲೆ ಸರ್ಕಾರಕ್ಕೂ ಇನ್ಕಮ್ ಹೆಚ್ಚಾಗಿ ಜನಗಳ ಹತ್ರನೂ ಹಣ ಉಳಿಯೋಗಾಗತ್ತೆ ಅನ್ನೋದು ಒಂದು ವಾದ. ಎರಡನೇದೇನಂತಂದ್ರೆ, ಈಗ ಉದ್ಯೋಗ ಸೃಷ್ಟಿ ಅಂದಾಗ ಇಲ್ಲಿ ನಮ್ಮ ಪ್ಯಾನಲಿಸ್ಟ್ಗಳು ಹೇಳಿದ ಹಾಗೆ ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್. ಅಂದ್ರೆ ಇವಾಗ ಗವರ್ನಮೆಂಟ್ ಕೆನ್ ನಾಟ್ ಅಲೋನ್ ಬಿ ಎ ಜಾಬ್ ಪ್ರೊವೈಡರ್. ಅಂದ್ರೆ ಬರೀ ಸರ್ಕಾರಿ ವಲಯದಲ್ಲಿ ಮಾತ್ರನೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕಾಗೋದಿಲ್ಲ. ಖಾಸಗಿ ವಲಯ ಮತ್ತೆ ಏನಂತಂದ್ರೆ ಅರೆ ಖಾಸಗಿ ವಲಯ ಮತ್ತೆ ಫಾರ್ ಎಕ್ಸಾಂಪಲ್ ಇದು ಏನೋ ಸ್ವಯಂ ಉದ್ಯೋಗ ವಲಯ ಇದೆಯಲ್ಲ, ಕೃಷಿಕರದಿರ್ಬೋದು ಅಥವಾ ಸಣ್ಣ ಉದ್ದಿಮೆದಾರರಿರ್ಬೋದು ಅಥವಾ ವರ್ತಕರಿರ್ಬೋದು, ಅವರು ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಂಗಡಿ ಇಡೋದು ಕೂಡ ಒಂದು ಉದ್ಯೋಗ ಅನ್ನೋದಾದ್ರೆ ಅವ್ರಿಗೆ ಎಂಪವರ್ ಮಾಡ್ಬೇಕಾಗತ್ತೆ. ಈ ಮೂರು ಅಂದ್ರೆ ಏನಂತಂದ್ರೆ, ಇದು ಸರ್ಕಾರಿ ವಲಯ, ಸರ್ಕಾರಿ ವಲಯದಲ್ಲೂ ಕೂಡ ಉದ್ಯೋಗಗಳು ಇರಲೇಬೇಕು. ಇವ್ರೇನ್ ಮಾಡ್ಬಿಡ್ತಾ ಇದ್ದಾರೆ, ಸರ್ಕಾರದ ಗವರ್ನಮೆಂಟ್ ಜಾಬ್ಸ್ ಅನ್ನ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ರಾಂಗ್. ಅಂದ್ರೆ ಸರ್ಕಾರಿ ವಲಯದಲ್ಲಿ ಜಾಬ್ಸ್ ಇರಬೇಕು, ಪ್ರೈವೇಟ್ ಏನು ವಲಯದಲ್ಲಿ ಅಂದ್ರೆ ಖಾಸಗಿ ವಲಯದಲ್ಲಿ ಜಾಬ್ಸ್ ಇರಬೇಕು. ಆಮೇಲೆ ಸ್ವಯಂ ಉದ್ಯೋಗ, ಆ ಸ್ವಯಂ ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡೋ ತರ ನೀವು ಸಾಲ ಆದ್ರೂ ತಗೊಂಡ್ ಬನ್ನಿ ಅಥವಾ ಟ್ಯಾಕ್ಸ್ ಆದ್ರೂ ಕಲೆಕ್ಟ್ ಮಾಡಿ, ಆ ಹಣವನ್ನ ಎಲ್ಲಿ ವಿನಿಯೋಗಿಸ್ತಾ ಇದ್ದೀರಾ? ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಾಕಿದಾಗ, ಅಂದ್ರೆ ಅಸೆಟ್ ಕ್ರಿಯೇಷನ್ಸ್ ಮಾಡಿದಾಗ ಅವಾಗ ಏನಾಗುತ್ತೆ? ಜಾಬ್ಸ್ ಕ್ರಿಯೇಷನ್. ಅಂದ್ರೆ ಜಾಬ್ಸ್ ಕ್ರಿಯೇಷನ್ಸ್ ಅನ್ನ
ಒಂದು ಜಾಬ್ಸ್ ಕ್ರಿಯೇಷನ್ ಅನ್ನ ಒಂದು ಅಬ್ಜೆಕ್ಟಿವ್ ಆಗಿ ಇಟ್ಕೊಂಡು ನೀವು ಅದಕ್ಕೋಸ್ಕರ ಸ್ಕೀಮ್ಸ್ ಮಾಡಿ ಅದ್ರ ಮೇಲ್ಗಡೆ ನೀವು ಸ್ಪೆಂಡಿಂಗ್ ಮಾಡಿದಾಗ ಈ 3 ಸೆಕ್ಟರ್ಗಳಲ್ಲಿ ನಿಮಗೆ ಜಾಬ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ.